ಹಲೋ ಫ್ರೆಂಡ್ಸ್. ಸೊ ಕರ್ನಾಟಕ ಜನತೆ ಫೈನಲ್ ಆಗಿ ಅನ್ಕೊಂಡಿದ್ದಂಗೆ ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ಗೆಲ್ಬೇಕು ಅಂತೆಲ್ಲ ಅನ್ಕೊಂಡಿದ್ರು. ಸೊ ಅದೇ ಆಗಿದೆ. ಸೊ ಇದನ್ನ ಬಿಗ್ ಬಾಸ್ ಸೀಸನ್ ಗ್ರ್ಯಾಂಡ್ ಫೈನಲ್ ಗೆದ್ದಾದ್ಮೇಲೆ ನೆಕ್ಸ್ಟ್ ಟೈಮ್ ಮಾಡಬೇಕು ಅಂದ್ಕೊಂಡೆ. ಸೊ ಹೆಲ್ತ್ ಪ್ರಾಬ್ಲಮ್ ಫುಲ್ ಪೇಷಂಟ್ ಆಗಿಬಿಟ್ಟಿದ್ದೀನಿ ನಾನು. ಸೊ ಅದಕ್ಕೆ ಆಫ್ಟರ್ ಲಾಂಗ್ ಟೈಮ್ ಮಾಡ್ತಾ ಇರೋದು ವಿಡಿಯೋ ಆಲ್ಮೋಸ್ಟ್ ಆಯಿತು ಅನ್ಸುತ್ತೆ ಅಲ್ಲ. ಸಂಡೇ ಆಗಿದ್ದು. ಸೊ ಇವತ್ತು ಮಾಡ್ತಾ ಇದ್ದೀನಿ ವಿಡಿಯೋ. ಸೊ ಈ ಸೀಸನ್ ಗಿಲ್ಲಿ ಕ್ರೇಜ್ ಹೆಂಗಿದೆ ಅಂದರೆ, ಸೊ ಒಂದೆರಡು ರೆಕಾರ್ಡ್ ಕೂಡ ಕ್ರಿಯೇಟ್ ಆಗಿದೆ. ಒಂದು 46 crore ಕೋಟ್ಸು. ಆ್ಯಂಡ್ ನೆಕ್ಸ್ಟು ಫಾರ್ ದ ಫಸ್ಟ್ ಟೈಮ್ ಇದು ಬಿಗ್ ಬಾಸ್ ಮೇಲೆ ಇದ್ಕೊಂಡು ಇನ್ಸ್ಟಾಗ್ರಾಮಲ್ಲಿ 1 million ಫಾಲೋವರ್ಸ್ ರೀಚ್ ಆಗೋದು. ಸೊ ಇವಾಗ ಪ್ರೆಸೆಂಟ್ ಗಿಲ್ಲಿ 1.8 million ಫಾಲೋವರ್ಸ್ ಇದ್ದಾರೆ. ಸೊ ಆ್ಯಂಡ್ ನೆಕ್ಸ್ಟು ಟ್ಯಾಟೋಸ್ಗಳು ಹಾಕ್ಸ್ಕೊಳ್ಳೋದೇನು ಫ್ಯಾನ್ಸು. ಆ್ಯಂಡ್ ನೆಕ್ಸ್ಟ್ ಕಟೌಟ್ಗಳು ಏನು ಪ್ರೆಸೆಂಟ್ ಟ್ರೆಂಡಿಂಗಲ್ಲಿ ಇರೋದಂದರೆ ಗಿಲ್ಲಿಯಪ್ಪ. ಆ ರೇಂಜಲ್ಲಿ ಟ್ರೆಂಡಲ್ಲಿದ್ದಾರೆ. ಇದನ್ನು ಅದು 46 crore ಅಂದರೆ ಏನು ಸುಮ್ಮನೆನಾ? ಇವಾಗ ಆಚೆ ಬಂದಿದ್ದಾರೆ ಗಿಲ್ಲಿ, ಎಲ್ಲ ರ್ಯಾಲೀಸ್ ಆಯಿತು, ಅದು ಇದು. ಇವಾಗ ಅಲ್ಲಿ ಇಲ್ಲಿ ಹೋಗಿ ಎಲ್ಲಿ ಕಾಲಿಟ್ರೆ ಅಲ್ಲಿ ಟ್ರೆಂಡು ಇಲ್ಲಿ ಇವಾಗ. ಅಲ್ಲಿ ವೈರಲ್ ಅದು ಪಕ್ಕ. ರೀಸೆಂಟಾಗಿ ಜಾಹಿದ್ ಖಾನ್ ಅವರು ಮೀಟ್ ಆಗಿದ್ದಾರೆ, ಸುದೀಪ್ ಅವ್ರನ್ನ, ಶಿವಣ್ಣ ಅವ್ರನ್ನ. ಆಮೇಲೆ ಅವ್ರು ಮಾತಾಡೋ ಶೈಲಿ ಒಂಥರ ನ್ಯಾಚುರಲ್ ಪೀಪಲ್. ಹೊರಗಡೆ ಹೆಂಗಿದ್ರು ಒಳಗಡೆನೂ ಹಂಗೆ ಇದ್ರು. ಸೊ ಅದಕ್ಕೆ ಅನಿಸುತ್ತೆ ವಿನ್ ಆಗಿದ್ದು. ಎಲ್ಲಿಂದನೋ ಬೇರೆಯವರು ತೆಲುಗುದವರು ಕೆಲವೊಂದು ಜನ ವಿಡಿಯೋ ಮಾಡಿ ಹಾಕಿದ್ದಾರೆ, ಯಾರು ಬಿಗ್ ಬಾಸ್ ಅಲ್ಲಿ ಸೀಸನ್ ಯಾಕೆ ಗೆಲ್ಲಬೇಕು ಅಂತ. ತೆಲುಗುದವ್ರು ಹೇಳ್ತಾರೆ, ತಮಿಳವ್ರು ಹೇಳ್ತಾರೆ ಗಿಲ್ಲಿ ಅಂತ, ಗಿಲ್ಲಿ 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 ಅಂತ. ಆ ಥರ ಒಂಥರ ಪ್ಯಾನ್ ಇಂಡಿಯಾ ಸ್ಟಾರ್ ಗಿಲ್ಲಿ ಅವರು. ಅದು ಗಿಲ್ಲಿ ಸಾಂಗ್ ತೆಲುಗುದಲ್ಲಿ ಬಂದೈತೆ, ಅದು ವೈರಲ್ ಆಗಿದೆ. ಒಂಥರ ಬಿಗ್ ಬಾಸಲ್ಲಿ ಇಟ್ಕೊಂಡು ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರೋದಂದರೆ ಗಿಲ್ಲಿ ಒಬ್ಬರೇ. ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ನೋಡಬೇಕು. ಸೊ ಈ ಸದ್ಯಕ್ಕೆ ಇನ್ನು ಅವರು ಇವರೆಲ್ಲ ಮೀಟ್ ಮಾಡ್ತಾರೆ, ಕಾರ್ಯಕ್ಕೆ ಆರಾಮಾಗಿ ರೆಸ್ಟ್ ಮಾಡಲಿ. ನೆಕ್ಸ್ಟ್ ಸೀಸನ್ ನೋಡಬೇಕು. 46 crore ಯಾರು ರೀಚ್ ಮಾಡ್ತಾರ ಅಂತ ನೋಡೋಣ. ನೆಕ್ಸ್ಟ್ ಸೀಸನ್ ಯಾರು ಬರ್ತಾರೋ. ಆಲ್ ದ ಬೆಸ್ಟ್ ನೆಕ್ಸ್ಟ್ ಗಿಲ್ಲಿ ಅಣ್ಣಂಗೆ, ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ. ಆ್ಯಂಡ್ ಈ ಥರ ಇವಾಗ ಹೆಂಗೆ ಸಪೋರ್ಟ್ ಮಾಡಿದ್ರು ಅದ್ರ ಮುಂದಿನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.